ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕೊನೆಯ ತರಗತಿಯಲ್ಲಿ ಶಕ್ತಿಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಓಕೆ, ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ ಅಂತಂದರೆ, ದ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಒನ್ ಫಾರ್ಮ್ ಇಂಟು ಅನದರ್ ಫಾರ್ಮ್ ಅಂತ ಹೇಳ್ತೀವಿ. ನಾವು ಶಕ್ತಿಯನ್ನು ಸೃಷ್ಟಿ ಮಾಡೋಕ್ಕೂ ಬರೋಂಗಿಲ್ಲ, ನಾಶಪಡಿಸೋಕ್ಕೂ ಬರೋಂಗಿಲ್ಲ. ಒಂದು ಸಲ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಅದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವೇನು ಮಾಡ್ಬೋದು, ಪರಿವರ್ತನೆ ಮಾಡ್ಬೋದು ಅನ್ನೋದು ಆ ನಿಯಮದ ಉದ್ದೇಶ. ಹಾಗಾದ್ರೆ ಇಲ್ಲಿ ನಾವು ಅನೇಕ ದಿನನಿತ್ಯದಲ್ಲಿ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅವು ಯಾವ ಅಂತಂದರೆ, ಈಗ ನೋಡ್ರಿ, ವಿದ್ಯುತ್ ಬಲ್ಬ್ ಅಂತ ತಗೋತೀವಿ. ಅದು ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ವಿದ್ಯುತ್ ಫ್ಯಾನ್ ಅಂತ ತಗೋತೀವಿ. ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಆಮೇಲೆ ಐರನ್ ಇಸ್ತ್ರಿ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ, ಐರನ್ ಬಾಕ್ಸ್, ಇದು ಏನು ಮಾಡುತ್ತೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಈ ರೀತಿ ನಾವು ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಶಕ್ತಿಯ ವಿವಿಧ ರೂಪಗಳು ಯಾವ್ಯಾವು ಅಂದರೆ, ನಾವಿಲ್ಲಿ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ಬರುತ್ತೆ. ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ. ಓಕೆ, ವಾಟ್ ಆರ್ ದೋಸ್? ಅದೇ ಇವತ್ತು ತರಗತಿನ ಒಂದು ಅಧ್ಯಯನ. ಇನ್ ದ ಯೂನಿವರ್ಸ್ ವಿ ಹ್ಯಾವ್ ಡಿಫರೆಂಟ್ ಫಾರ್ಮ್ ಆಫ್ ಎನರ್ಜಿ, ವೇರಿಯಸ್ ಫಾರ್ಮ್ ಆಫ್ ಎನರ್ಜಿ, ವೇರಿಯಸ್ ಫಾರ್ಮ್ ಆಫ್ ಎನರ್ಜಿ, ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಹೌದಾ? ಶಕ್ತಿಯ ವಿವಿಧ ರೂಪಗಳೇನು, ಯಾವ್ಯಾವ ರೂಪದಲ್ಲಿ ಶಕ್ತಿ ನಮಗೆ ಸಿಗುತ್ತೆ? ಫಸ್ಟ್ ಒನ್ ನೋಡ್ಲಿ, ಹೀಟ್ ಎನರ್ಜಿ ಅಂತ ಬರುತ್ತೆ. ಹೀಟ್ ಎನರ್ಜಿ. ವಾಟ್ ಈಸ್ ಅ ಹೀಟ್ ಎನರ್ಜಿ? ರೈಟ್, heat is a form of energy. It produces whenever work is done against an opposition. ಅಂದರೆ ವಿರುದ್ಧವೇ ಏನಾಗ್ತದೆ, ಒಂದು ಶಕ್ತಿ ಉತ್ಪತ್ತಿ ಆಗ್ತದ. ವಿರುದ್ಧವೇ ಅಂದರೆ ನಾವು ಎಕ್ಸಾಂಪಲ್, ಉದಾಹರಣೆ ಏನಪ್ಪಾ ಅಂದರೆ, ಫ್ರಿಕ್ಷನ್ ಅಂತ ತಗೋತೀವಿ, ಘರ್ಷಣೆ ಅಂತ ತಗೋತೀವಿ, ತಿಕ್ಕಾಟ ಅಂತ ತಗೋತೀವಿ. ಇಲ್ಲಿ ಘರ್ಷಣೆ ಆಗ್ಬೇಕಾದ್ರ ಒಂದು ವಸ್ತುವಿನ ಮೇಲ್ಮೈ ಇನ್ನೊಂದು ವಸ್ತುವಿನ ಮೇಲ್ಮೈ ಜೊತೆ ಏನಾಗ್ತದ, ಘರ್ಷಣೆ ಆಗ್ತದ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಈ ಒಂದು ಎರಡು ಅಂಗೈಗಳನ್ನು ಈ ರೀತಿ ನಾವು ಘರ್ಷಣೆ ಮಾಡಿದ್ರೆ ಏನಾಗ್ತದ, ಆ ಎರಡು ಅಂಗೈ ಮಧ್ಯದಲ್ಲಿ ಏನಾಗ್ಲತ್ತ ಅಂತಂದ್ರೆ ಉಷ್ಣ ಉತ್ಪತ್ತಿ ಆಗ್ಲತ್ತ. ರೈಟ್, ಅಂದ್ರೆ ಇಟ್ ಈಸ್ ಆನ್ ವರ್ಕ್ ಡನ್ ಅಗೇನ್ಸ್ಟ್ ಆನ್ ಅಪೋಸಿಷನ್. ಅಂದ್ರೆ ವಿರುದ್ಧವೇ ಒಂದು ಶಕ್ತಿಯನ್ನು ಉತ್ಪತ್ತಿ ಆಗ್ತದಲ್ಲ, ಅದಕ್ಕೆ ನಾವು ಉಷ್ಣ ಶಕ್ತಿ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು, ಏನಂತಂದ್ರೆ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇನ್ ಕಂಡಕ್ಟರ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ ಇಟ್ ಅಪೋಸಸ್ ದ ಫ್ಲೋ ಆಫ್ ಇಲೆಕ್ಟ್ರಾನ್ಸ್. ಅಂದ್ರೆ ಇಲೆಕ್ಟ್ರಾನ್ಗಳ ಹರಿವನ್ನ ಅದು ವಿರೋಧ ಮಾಡ್ತದೆ. ಇಲೆಕ್ಟ್ರಾನ್ ಹರಿವನ್ನ ಅದು ವಿರೋಧ ಮಾಡುತ್ತೆ. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೈಟ್, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆ ರೆಸಿಸ್ಟೆನ್ಸ್ ಇದ್ದ ಸಲುವಾಗಿ ಇವಾಗ ನೋಡ್ರಿ, ಯಾವುದೇ ಒಂದು ಕಾಪರ್ ವೈರ್ ತಗೊಳ್ರಿ, ಯಾವುದೇ ಒಂದು ಮೆಟಾಲಿಕ್ ವೈರ್ ತಗೊಳ್ರಿ, ಅದರೊಳಗೆ ಕರೆಂಟ್ ಫ್ಲೋ ಆಯಿತು ಅಂತಂದ್ರೆ ಸಮ್ ಟೈಮ್ ಆದ್ಮೇಲೆ ಆ ಒಂದು ವೈರ್ ಏನಾಗ್ತದ, ಹೀಟ್ ಆಗ್ತದೆ. ರೈಟ್, ಅದೇನು ಇಂಡಿಕೇಟ್ ಮಾಡ್ತಾ ಅಂತಂದ್ರೆ, ಇನ್ಸೈಡ್ ಇಲೆಕ್ಟ್ರಾನ್ಸ್ ಒಳಗೆ ಏನಾಗ್ತಾವ, ಒಂದು ನಲ್ಲಿ ಏನಾಗ್ತದೆ, ಇಲೆಕ್ಟ್ರಾನ್ಸ್ ಹರಿವಿನಲ್ಲಿ ಏನಾಗ್ತದ, ಒಂದು ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೈಟ್, ಆ ರೆಸಿಸ್ಟೆನ್ಸು ಏನಾಗ್ತದೆ ಅಂದರೆ, ಇಟ್ ಇಸ್ ಎಕ್ಸಾಂಪಲ್ ಫಾರ್ ಆರ್ ಇಟ್ ಪ್ರೊಡ್ಯೂಸಸ್ ದ ಹೀಟ್ ಅಂತ ಹೇಳ್ತೀವಿ. ಓಕೆ, ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್, ವಾಟ್ ಈಸ್ ಹೀಟ್ ಎನರ್ಜಿ? ಹೀಟ್ ಎನರ್ಜಿ, ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ, ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ, ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ produces or produced whenever work done, whenever work is done against
against an opposition. Against an opposition. Right? ವಿರುದ್ಧದ ವಿರುದ್ಧವೇನಾಗ್ತದ ಒಂದು ಶಕ್ತಿ ಉತ್ಪತ್ತಿ ಆಗ್ತದ. ಅದೇನಾಗಿರ್ತದ ಹೀಟ್ ಎನರ್ಜಿ, ಉಷ್ಣ ಶಕ್ತಿ ಅಂತ ಕರಿತೀವಿ. ಉದಾಹರಣೆ ಹೇಳ್ಬೋದು. ಎಕ್ಸಾಂಪಲ್ ಫ್ರಿಕ್ಷನ್. Friction between two bodies. Friction between the surfaces of the bodies. Right? Okay, next ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಏನಂತಂದ್ರ electrical resistance. Electrical resistance of the conductor. Resistance of the conductor. ಆ ಕಂಡಕ್ಟರ್ ಒಳಗಡೆ ಫ್ಲೋ ಆಗ್ತಕ್ಕಂಥ ಇಲೆಕ್ಟ್ರಾನ್ಸ್ ಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರೀತೀವಿ. ರೈಟ್? ಈ ಒಂದು ರೆಸಿಸ್ಟೆನ್ಸ್ ದಿಂದ ಆ ಕಂಡಕ್ಟರ್ ಒಳಗಡೆ ಹೀಟ್ ಎನರ್ಜಿ ಏನಾಗ್ತದೆ ಫಾರ್ಮ್ ಆಗ್ತದೆ. ರೈಟ್? ದಿಸ್ ಇಸ್ ದ ಫಸ್ಟ್ ಟೈಪ್. ಓಕೆ, ಸೆಕೆಂಡ್ ಒನ್ ಕೆಮಿಕಲ್ ಎನರ್ಜಿ ಅಂತ ಕರೀತೀವಿ. ಕೆಮಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿ. What is chemical energy? The energy stored in the chemical bond. ಅಂದ್ರೆ ನಾವಿಲ್ಲಿ ರಸಾಯನಶಾಸ್ತ್ರದಲ್ಲಿ ಯಾವುದಾದ್ರೂ ಎರಡು ಅಟಮ್ಸ್ ಗಳನ್ನ ತಗೋತೀವಿ ಅಥವಾ ಎರಡು ಮಾಲಿಕ್ಯೂಲ್ಸ್ ಗಳನ್ನ ತಗೊಂಡು ಒಂದಕ್ಕೊಂದು ಬಾಂಡ್ ಮಾಡ್ತೀವಿ. ಒಂದಕ್ಕೊಂದು ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ, ರೈಟ್? ಯಾಕೆ ಬಾಂಡ್ ಆಗ್ತಾವ ಅಂತ ಕೇಳಿದ್ರೆ ಅದ್ರ ಒಳಗಡೆ ಯಾವ ಎನರ್ಜಿ ಸ್ಟೋರ್ ಆಗಿರ್ತದ ಕೆಮಿಕಲ್ ಎನರ್ಜಿ ಅಂತ ಹೇಳ್ತೀವಿ. Right? Chemical energy, the energy stored in a chemical bond. Stored in a chemical bond ಅಂತ ಹೇಳ್ತೀವಿ. ಇವಾಗ ನಾವು ಹೈಡ್ರೋಜನ್ ಬಾಂಡ್, ರೈಟ್, ಕಾರ್ಬನ್ ಬಾಂಡ್, ಈ ರೀತಿ ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅಲ್ಲಿ ಬಂಧ ಏರ್ಪಡಬೇಕಾದ್ರೆ ರಾಸಾಯನಿಕ ಬಂಧ ಅಂತ ಹೇಳ್ತೀವಲ್ಲ, ಆ ರಾಸಾಯನಿಕ ಬಂಧ ಏರ್ಪಡಬೇಕಾದ್ರೆ ಅದ್ರದ್ದು ಏನು ಬೇಕು, ಒಂದು ಶಕ್ತಿ ಬೇಕು. ಆ ಬಂಧ ಯಾಕೆ ಏರ್ಪಟ್ಟದ ಅಂತ ಕೇಳ ಅದರೊಳಗಡೆ ಅದರದ್ದು ಒಂದು ಶಕ್ತಿ ಅದ. ಅದು ಯಾವ ಶಕ್ತಿ ಆಗಿತ್ತು ಅಂದ್ರೆ ರಸಾಯನ ಶಕ್ತಿ, ಕೆಮಿಕಲ್ ಎನರ್ಜಿ ಅಂತ ಕರಿತೀವಿ. ರೈಟ್? ಹೇಳ್ಬೋದು. ಎಕ್ಸಾಂಪಲ್ ನಾವು ಇಲ್ಲಿ ಸೆಲ್ ಅಂತ ಕೂಡ ತಗೋಬಹುದು. ಸೆಲ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಎನರ್ಜಿ. ಅದರೊಳಗೆ ಇರ್ತಕ್ಕಂಥ ಒಂದು ಕೆಮಿಕಲ್ ಅದು ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದರೊಳಗಡೆ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗ್ತದ. ಇನ್ನೊಂದು, ನಾವು ಊಟ ಮಾಡ್ತಕ್ಕಂಥ ಒಂದು ಫುಡ್, ಆಹಾರ ಏನಲ್ಲ, ಅದು ಒಳಗಡೆ ಹೋಗಿ ಡೈಜೆಷನ್ ಆಗಬೇಕು. ಡೈಜೆಷನ್ ಈಸ್ ಎ ಪ್ರೊಸೆಸ್. ರೈಟ್? ಇದೊಂದು ಕೆಮಿಕಲ್ ಪ್ರೊಸೆಸ್ ಅಂತ ಹೇಳ್ತದೆ. ಒಳಗಡೆ ಏನಾಗ್ತದೆ, ಫುಡ್ಡು ಡೈಜೆಸ್ಟ್ ಆಗಬೇಕಾದ್ರೆ ಅದೇನಾಗ್ತದೆ, ಒಳಗಡೆ ಪಾರ್ಟಿಕಲ್ ಏನಾಗ್ತದೆ, ಒಂದಕ್ಕೊಂದು ರಿಯಾಕ್ಷನ್ ಆಗ್ತದೆ, ಅದು ಡೈಜೆಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ರೈಟ್? ದಿಸ್ ಇಸ್ ದ ನಾವು ಕೆಮಿಕಲ್ ಎನರ್ಜಿ ಅಂತ ಹೇಳ್ಬೋದು. ರೈಟ್? ನಾವು ಶೆಲ್ ಅಂತ ಕೂಡ ತಗೋಬಹುದು. ಸೆಲ್ ಈಸ್ ಆನ್ ಎಕ್ಸಾಂಪಲ್. ರೈಟ್? ಶೆಲ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಏನು ಹೇಳ್ಬೋದು ನಾವು ಕೆಮಿಕಲ್ ಎನರ್ಜಿ. ಇಟ್ ಪ್ರೊಡ್ಯೂಸ್ ದ ಕೆಮಿಕಲ್ ಎನರ್ಜಿ. ಒಳಗಡೆ ಕೆಮಿಕಲ್ ಏನಾಗ್ತದೆ, ಬಾಂಡ್ ಫಾರ್ಮೇಶನ್ ಮಾಡಿ ಎನರ್ಜಿನ ಫಾರ್ಮ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ electrical energy. Right? Electrical energy. What is electrical energy? Electrical energy ಅಂದ್ರೆ right? The energy released by cell or battery or ನಾವು ಡೈನಮೋ. ರೈಟ್? ಡೈನಮೋ ಅಂತ ಕರೀತೀವಿ. ಆರ್ ಡೈನಮೋ. ಸೆಲ್, ಬ್ಯಾಟರಿ ಆರ್ ಡೈನಮೋ. ಡೈನಮೋ ಇಟ್ ಮೇಕ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ. ಮೈಕಲ್ ಫ್ಯಾರಡೆ ಈ ಒಂದು ಡೈನಮೋ ಅನ್ನೋ ಡಿವೈಸ್ ಅನ್ನ ಕಂಡುಹಿಡಿದ್ರು. ಇದೇನು ಮಾಡ್ತದೆ, ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಡಿವೈಸ್. ರೈಟ್? ಇಲ್ಲಿ ಕಂಪ್ಲೀಟ್ ಎನರ್ಜಿ ರಿಲೀಸ್ ಆಗ್ಲತ್ತದ. ಫ್ರಾಮ್ ಸೆಲ್ ಇಂದ ರಿಲೀಸ್ ಆಗ್ಲತ್ತದ, ಬ್ಯಾಟರಿಯಿಂದ ರಿಲೀಸ್ ಆಗ್ಲತ್ತದ, ಡೈನಮೋದಿಂದ ರಿಲೀಸ್ ಆಗ್ಲತ್ತದ. ಆ ರಿಲೀಸ್ ಆಗ್ತಕ್ಕಂಥ ಎನರ್ಜಿ ಏನಾಗಿರ್ತದ, ಇಲೆಕ್ಟ್ರಿಕಲ್ ಎನರ್ಜಿ ಆಗಿರ್ತದೆ. ಎಕ್ಸಾಂಪಲ್ ಹೇಳ್ಬೋದು ನಾವು ಡೈನಮೋ. ಇಟ್ ಕನ್ವರ್ಟ್ಸ್
ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಇದು ಪರಿವರ್ತನೆ ಮಾಡ್ತಕ್ಕಂಥದ್ದು. ರೈಟ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್. Fourth one, nuclear energy. Nuclear energy ಅಂತ ಹೇಳ್ತೀವಿ. Right? The energy produced or liberated from the nuclear fission and nuclear fusion reaction, right? The energy liberated, right? The energy liberated from nuclear fission and nuclear fusion, right? ನೀವು ಆಲ್ರೆಡಿ ಕಲ್ತಿರಬಹುದು ಇದನ್ನ. ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು? ರೈಟ್. ಬೈಸಿಕ ವಿದಳನ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಇಲ್ಲಿ ಎರಡು ಅಟಮ್ಸ್ ಗಳನ್ನ ಒಂದಕ್ಕೊಂದು ಬಾಂಡ್ ಆಗ್ತವೆ, ಫಾರ್ಮ್ ಆಗ್ತವೆ, ಕಂಬೈನ್ಡ್ ಆಗ್ತವೆ. ಫ್ಯೂಷನ್ ಅಂದ್ರೆ ಇಲ್ಲಿ ಡಿವೈಡ್ ಆಗ್ತವೆ, ಫ್ಯೂಷನ್ ಅಂತ ಕರಿತೀವಿ. ರೈಟ್. ಈ ರೀತಿ ತಗೊಂಡು ಓಕೆ ಎಕ್ಸಾಂಪಲ್ ಹೇಳ್ಬೋದು. ವಾಟ್ ಆರ್ ದಿ ಎಕ್ಸಾಂಪಲ್ ಫಾರ್ ನ್ಯೂಕ್ಲಿಯರ್ ಫಿಷನ್? ರೈಟ್. ಇಲ್ಲಿ ಏನಾಗುತ್ತೆ? ನ್ಯೂಕ್ಲಿಯರ್ ಫಿಷನ್ ಟೇಕ್ಸ್ ಪ್ಲೇಸ್ ಆಗಿದೆ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೋದು ಇಲ್ಲಿ atom bomb. Atom bomb is an example for nuclear fission. Okay, next nuclear fusion. ಹೌದಾ, ಇಲ್ಲಿ ಫ್ಯೂಸ್ ಆಗಿದೆ, ನ್ಯೂಕ್ಲಿಯರ್ ಫ್ಯೂಷನ್. ಹೌದಾ, ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. ರೈಟ್. ಈ ನ್ಯೂಕ್ಲಿಯರ್ ಅಂದ್ರೆ ಅಟಮ್ ಮತ್ತೆ ಅಟಮ್ ನಡುವೆ ಏನಾಗ್ಲತ್ತದ ಒಂದು ಫ್ಯೂಷನ್ ಟೇಕ್ಸ್ ಪ್ಲೇಸ್ ಆಗಿರುತ್ತೆ. ರೈಟ್. ಈ ರೀತಿ ಎಕ್ಸಾಂಪಲ್ ಅನ್ನ ಕೊಡಬಹುದು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್. Right, fifth one, sound energy. Sound is also form of energy. The sound is formed or produced due to vibrating the particles. Right, the vibrating body. ಯಾವುದೇ ಒಂದು ಬಾಡಿ ವೈಬ್ರೇಟ್ ಆಯಿತು ಅಂತಂದ್ರೆ it produces a sound or makes a sound. The vibrating body emits some energy. Emits the energy. This energy is in the form of sound wave. Energy in the form of sound wave. Sound waves form ನಲ್ಲಿ ಏನಾಗ್ತದೆ? ಈ ಎನರ್ಜಿ ರಿಲೀಸ್ ಆಗುತ್ತೆ. ಎಕ್ಸಾಂಪಲ್ ಮ್ಯಾಕ್ಸಿಮಮ್. ಹೌದಾ? ಆರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಯಾವುದೇ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ರ ಇಟ್ ಪ್ರೊಡ್ಯೂಸಸ್ ದ ವೈಬ್ರೇಷನ್. ರೈಟ್. ಅಲ್ಲಿ ವೈಬ್ರೇಷನ್ ಮಾಡಿದ್ಮೇಲೆ ಇಟ್ ಪ್ರೊಡ್ಯೂಸಸ್ ದ ಎಮಿಟ್ಸ್ ದ ಸೌಂಡ್ ಅಂತ ಹೇಳ್ತೀವಿ. ರೈಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಲೈಟ್ ಎನರ್ಜಿ. ಲೈಟ್ ಎನರ್ಜಿ. Right. What is a light energy? Right. ಇಲ್ಲಿ electrons, the atoms and the molecules are excited. Right. The excited atoms and the molecules of a substance emits the energy ಅಂತ ಹೇಳ್ತೀವಿ. ಇಲ್ಲಿ atoms or molecules ಏನಾಗ್ತವ? ಎಕ್ಸೈಟೆಡ್ ಆಗ್ತವೆ. ಎಕ್ಸೈಟ್ ಆದ್ಮೇಲೆ ಏನಾಗ್ತದೆ? ಇಲ್ಲೊಂದು ಸಬ್ಸ್ಟೆನ್ಸ್ ಏನ್ ಮಾಡ್ತದ? ಸಮ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಮಾಡ್ತದ. ದಟ್ ರಿಲೀಸಿಂಗ್ ಎನರ್ಜಿ ಇಸ್ ನೋನ್ ಆಸ್ ಲೈಟ್ ಎನರ್ಜಿ. ವಿಸಿಬಲ್ ಫಾರ್ಮ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಲೈಟ್ ಇದ್ಮೇಲೆ ಒಂದು ಆಬ್ಜೆಕ್ಟ್ ನಮಗೆ ವಿಸಿಬಲ್ ಅಂತಂದ್ರೆ ಕಾಣ್ತದೆ. ರೈಟ್. ಹೌದಾ? ರೈಟ್. ವಾಟ್ ಈಸ್ ಅ ಲೈಟ್ ಎನರ್ಜಿ? ದ ಎನರ್ಜಿ, ರೈಟ್, when the excited atoms are
molecules, exacted atoms are molecules, right, of a substance, emits the energy, this energy is known as light energy. For example, sun ಅಂತ ಹೇಳ್ಬೋದು. sun ಒಳಗಡೆ helium atom ಏನಾಗ್ತದೆ, it emits the some energy ಅಂತ ಹೇಳ್ತೀವಿ. atom like helium, it emits the some amount of energy in the form of light. The example sun ಅಂತ ಹೇಳ್ತೀವಿ. These are the various forms of energy. Clear ಆಯ್ತಾ? Okay, next property, power. Symbol ಏನು P ಅಂತ ಯೂಸ್ ಮಾಡ್ತೀವಿ, ಸಾಮರ್ಥ್ಯ ಅಂತ ಕರೀತೀವಿ. What is power? Right? It is defined as the ratio of work done to the time taken. Right? It is defined as the ratio of work done to the time taken. Right? The time rate of change of work anta kuda define ಮಾಡಬಹುದು. Right? That is power is equal to work done divided by time taken. Okay, next mathematically it is written as P is equal to W divided by T. It's a mathematical form. P is equal to W divided by T. Not whenever the work is increases, the power also increases. Whenever the time decreases, where the power increases, means in a short interval of time, the maximum work done by the body have maximum power. This is the relation, right? Work ಜಾಸ್ತಿ ಇರಬೇಕು, time ಕಡಿಮೆ ಇರಬೇಕು. This is the power ಅಂತ ಹೇಳ್ತೀವಿ. Okay, next according to the relation, the SI unit of ಏನು ಬರೀಬಹುದು, SI unit of power ಏನು ಬರೀಬಹುದು ನಾವು, SI unit of power is, ನೋಡಿ ಸ್ಟ್ಯಾಂಡರ್ಡ್ ಯೂನಿಟ್ ಏನಂತಂದ್ರೆ ವ್ಯಾಟ್ ಅಂತ ಬರೀತೀವಿ. ಇದು ನಾವು W ಅಂತ ಇಂಡಿಕೇಟ್ ಮಾಡಿ ವ್ಯಾಟ್. ಅಂಡ್ ಆಲ್ಸೋ ರಿಟರ್ನ್ ಅಕಾರ್ಡಿಂಗ್ ಟು ದ ರಿಲೇಷನ್ ಪ್ರಕಾರ ಬರೀದ್ರ ಏನು ಬರೀಬಹುದು ನಾವು ನೋಡ್ಲಿ, ವರ್ಕ್ ದ ಯೂನಿಟ್ ಏನದ SI ಇಂಟು ಜೌಲ್ ಅದು. ಹಂಗಾದ್ರೆ ಟೈಮ್ ಯೂನಿಟ್ ಏನದ ಸೆಕೆಂಡ್. ಹಂಗಾದ್ರೆ joule per second is also SI unit of power ಅಂತ ಬರೀತೀವಿ. Okay, next the CGS system unit of power is, now work the CGS system unit ಏನದ erg, right? Time the second means is erg per second. Erg per second is the CGS system unit of power. CGS system ನಲ್ಲಿ ಸಾಮರ್ಥ್ಯದ ಏಕಮಾನ ಏನಂತಂದ್ರೆ erg per second. SI ಸಿಸ್ಟಮ್ ನಲ್ಲಿ ಅದರ ಏಕಮಾನ ಏನಾಗಿರ್ತದೆ ವ್ಯಾಟ್. ಆರ್ ರಿಲೇಷನ್ ಪ್ರಕಾರ ನೋಡಿದ್ರೆ ಜೌಲ್ ಪರ್ ಸೆಕೆಂಡ್ ಅಂತ ಕೂಡ ಬರೀಬಹುದು. ಮುಗಿತಾ? ಓಕೆ, ನೆಕ್ಸ್ಟ್ ಇನ್ನೊಂದೇನಂತಂದ್ರೆ here work is a scalar quantity. ಇದಕ್ಕೆ ನಾವು ಸದಿಶ ಪರಿಣಾಮ ಅಂತ ಕರೀತೀವಿ. ಯಾಕಂತ ಕೇಳಿದ್ರೆ the quantity have only magnitude but not a particular direction. ಇಲ್ಲಿ ಪವರ್ ಅಂತ ಹೇಳ್ಬೋದು, ಬರೀ ಪವರ್ ನ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕೊಡೋದು, ಪರ್ಟಿಕ್ಯುಲರ್ ಡೈರೆಕ್ಷನ್ ಕೊಡ್ತಾ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೇವೆ. ವಾಟ್ ಈಸ್ ದ dimensional formula
of power. Dimensional formula of power is, right? ಇಲ್ಲ dimensional formula ಯಾವ ರೀತಿ ಬರೀಬಹುದು? We know the work. Dimensional formula of work is equal to ಏನು ಬರೀಬಹುದು? mass 1 length 2 time minus 2, right? divided by time ಏನು ಬರುತ್ತೆ ನೋಡ್ರಿ, t1 ಅಂತ ಬರುತ್ತೆ. ಇದು ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಹೋಗಿದ್ರ ಏನು ಬರೀಬಹುದು? ಇದನ್ನ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಹೋಗಿದ್ರ ಪ್ಲಸ್ 1 become minus 1. Finally the dimensional formula of work is mass 1 length 2 and time minus 3. This is the dimensional formula of power. ಮುಗಿತಾ? Okay, next here the SI unit of power is watt. ಹಂಗಾದ್ರೆ define 1 watt ಅಂತ ಹೇಳ್ತಾರೆ. Define 1 watt. How to defining 1 watt? 1 watt ಅನ್ನ ಹೆಂಗೆ ಡಿಫೈನ್ ಮಾಡೋದು? Right? We know that, right? The power is said to be 1 watt when 1 joule of work is done in 1 second. This is the definition of 1 watt, right? 1 watt is equal to 1 joule per second, per 1 second, right? This is the definition. Okay, next we have some practical unit of energy, right? It is electrical energy ಅಂತ ಹೇಳಿ. ಹಾಗಾದ್ರೆ ಒಂದೆರಡು ವ್ಯಾಲ್ಯೂಸ್, ಇಂಪಾರ್ಟೆಂಟ್ ವ್ಯಾಲ್ಯೂಸ್ ನೆನಪಿಟ್ಕೊಳ್ರಿ. ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಕಿಲೋವ್ಯಾಟ್ ಅವರ್ ಅಂತ ಕೂಡ ಬರೀತೀವಿ. ಕಿಲೋವ್ಯಾಟ್ ಅವರ್, 1 kilowatt hour is equal to how much joule? 1 kilowatt hour is equal to 36 into 10 to the power of plus 5 joule, right? 36 into 10 to the power of plus 5 joule ಅಂತ ಹೇಳ್ತೀವಿ. ಇನ್ನೊಂದೇನು ಅಂತಂದ್ರೆ ಇನ್ನೊಂದು ಯೂನಿಟ್ ಅದ, ನಾವು 1 HP ಅಂತ ಬರ್ತೀವಿ. 1 horse power ಅಂದ್ರೆ 1 HP is equal to 1 HP is equal to how much watt? 746 watt ಗೆ ಈಕ್ವಲ್ ಆಗಿದೆ. ಇವಾಗ ನಾವು ಜನರಲ್ ಆಗಿ ಹೇಳ್ತೀವಿ ಎಷ್ಟು HP ಮೋಟರ್ ಅದ ಅಂತ ತಗೋತೀವಿ, ಅಂದ್ರೆ ಎಷ್ಟು ವ್ಯಾಟ್ ಮೋಟಾರ್ ಅದ. 1 HP ಇದ್ರೆ 746 watt consumes a high power, right? Okay, next 2 HP ಇದ್ರೆ multiply with 2 becomes a watt, right? ಈ ರೀತಿ ನಾವು ಪ್ರಾಕ್ಟಿಕಲ್ ಯೂನಿಟ್ಸ್ ಅನ್ನ ತಗೋತೀವಿ, ರೈಟ್? ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಕೂಡ ಹೇಳ್ಬೋದು. ಇಲ್ಲಿ ನಾವು ಪವರ್ ಬಗ್ಗೆ ಇನ್ನೊಂದು ರಿಲೇಷನ್ಸ್ ಕೂಡ ಬರೀಬಹುದು. ಏನಪ್ಪಾ ಅಂತಂದ್ರೆ the power is equal to, right? The power is equal to the dot product of force and velocity. Dot product of force and velocity ಅಂತ ಬರೀತೀವಿ, ರೈಟ್? ಇಲ್ಲ, ಪವರ್ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಅಂತಂದ್ರೆ ಇಲ್ಲಿ ನಾವು ಎಫ್ ಅಂತ ವೆಕ್ಟಾರ್ ಎಫ್ ಡಾಟ್ ವೆಕ್ಟಾರ್ ವಿ ಅಂತ ತಗೋತೀವಿ. ಇದನ್ನ ಹೆಂಗ್ ತಗೋಬಹುದು? is the velocity, f is the force. How to take this relation? ಈ ರಿಲೇಷನ್ಸ್ ಅನ್ನ ಹೆಂಗ್ ತಗೋಬಹುದು ಅಂತಂದ್ರೆ we know that what is the relation of power? Power
ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಅಂತ ತಗೊಂಡಿವಿ. ಹಂಗಾದ್ರೆ ವರ್ಕ್ ಡನ್ ಅಂದ್ರೆ ಏನು ತಗೋತೀವಿ ನಾವು? ಡಬ್ಲ್ಯೂ ಡಿವೈಡೆಡ್ ಬೈ ಟಿ. ಹಂಗಾದ್ರೆ ಪವರ್ ಪಿ ಇಸ್ ಈಕ್ವಲ್ ಟು ವಾಟ್ ಈಸ್ ಅ ವರ್ಕ್ ಅಂದ್ರೆ ನೋಡ್ರಿ ಎಫ್ ಎಸ್ ಕಾಸ್ ಥೀಟಾ ಅಂತ ಬರೀತೀವಿ ಡಿವೈಡೆಡ್ ಬೈ ಟಿ ಅಂತ ತಗೊಂಡಿವಿ. ರೈಟ್. ಓಕೆ, ನೆಕ್ಸ್ಟ್ ಎಸ್ ಡಿವೈಡೆಡ್ ಬೈ ಟಿ, the time or rate of change of displacement or distance displacement divided by time is equal to what? Velocity. Then this relation is also written as f into v cos theta. f into v cos theta ಅಂತ ಬಂದ್ರ ಇಲ್ಲಿ cos theta relation ತಗೊಂಡ್ರ ಏನು ತಗೋತೀವಿ? ಡಾಟ್ ಪ್ರಾಡಕ್ಟ್ ರಿಲೇಷನ್ ತಗೋತೀವಿ. then finally it is written as p is equal to vector f dot vector v. This is the expression. ಈ ರೀತಿ ನಾವು ಪವರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ತಿಳಿತಾ? ರೈಟ್. ಓಕೆ, ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿ ಚಾಪ್ಟರ್ ಈಸ್ ಕಾಲಿಜನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಲಾಸ್ಟ್ ಕಾನ್ಸೆಪ್ಟ್ ಇದು ಈ ಚಾಪ್ಟರ್ ನಲ್ಲಿ ಕಾಲಿಜನ್ ಅಂತ ಹೇಳ್ತೀವಿ. ಕಾಲಿಜನ್ ಅಂದ್ರೆ ಘರ್ಷಣೆ ಅಥವಾ ಸಂಘರ್ಷಣೆ ಅಂತ ಕೂಡ ಕರಿತೀವಿ. ವಾಟ್ ಈಸ್ ಕಾಲಿಜನ್? ರೈಟ್. ಕಾಲಿಜನ್ ಅಂದ್ರೆ ರೈಟ್ ಇಟ್ ಈಸ್ ಎ ಫಿಸಿಕಲ್ ಸ್ಟ್ರೈಕಿಂಗ್ ಬಿಟ್ವೀನ್ ದ ಟೂ ಬಾಡೀಸ್ ಅಂತ ಹೇಳ್ತೀವಿ. ಅಂದ್ರೆ ಫಿಸಿಕಲಿ ಎರಡೂ ಬಾಡಿಗಳೇನಕ್ಕೂ ಒಂದಕ್ಕೊಂದು ಸ್ಟ್ರೈಕ್ ಆಗಬೇಕು ಅಥವಾ ಡಿಕ್ಕಿ ಹೊಡಿಬೇಕು. ಇದಕ್ಕೇನು ಕರಿತೀವಿ ನಾವು? ಕಾಲಿಜನ್ ಅಂತ ಕರಿತೀವಿ. ರೈಟ್. ಘರ್ಷಣೆ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇವಾಗ ಒಂದು ಆಟಮ್ ಅಂತ ಹೇಳ್ಕೊಂಡು, ಈಗ ಆಟಮ್ ಅದ, ಇನ್ನೊಂದು ಆಟಮ್ ತಗೋತೀವಿ. ಒನ್ ಆಟಮು ಇನ್ನೊಂದು ಆಟಮ್ ನಡುವೆ ಏನಾಗ್ಲತ್ತಾವ ನಾವು ಇಲ್ಲಿ ಕಂಬೈನ್ ಮಾಡ್ತೀವಿ. ಅಂದ್ರೆ ಆಟಮ್ನಾಗ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಏನಾಗ್ತಾವ ಒಂದಕ್ಕೊಂದು ಘರ್ಷಣೆ ಆಗ್ಲತ್ತವ. ರೈಟ್. ಇದಕ್ಕೆ ನಾವು ಕಾಲಿಜನ್ ಅಂತ ಕರಿತೀವಿ. ರೈಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ಬೋದು ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಎನಿ ಟು ವೆಹಿಕಲ್ಸ್, ಎರಡು ವೆಹಿಕಲ್ಗಳು ಬಂದು ಈ ರೀತಿ ಆಕ್ಸಿಡೆಂಟ್ ಆಗ್ತವೆ, ಅಲ್ಲಿ ಘರ್ಷಣೆ ಆಗ್ತವೆ. ದಿಸ್ ಪ್ರೊಸೆಸ್ ಈಸ್ ನೋನ್ ಆಸ್ ಕಾಲಿಜನ್. ಅಂದರೆ ಫಿಸಿಕಲಿ ಏನಾಗ್ತಾವ ಅಂತಂದರೆ ಆ ಬಾಡಿಗಳು ಏನಾಗ್ತಾವ ಒಂದಕ್ಕೊಂದು ಸ್ಟ್ರೈಕ್ ಆಗ್ತವೆ, ಕ್ಲೋಸ್ ಆಗ್ತವೆ, ಆಕ್ಸಿಡೆಂಟ್ ಆಗ್ತಾವ ಅಂತ ಹೇಳ್ತೀವಿ. ದಿಸ್ ಇಸ್ ದ ಪ್ರೊಸೆಸ್ ನೋನ್ ಆಸ್ ಕಾಲಿಜನ್, ಘರ್ಷಣೆ ಅಂತ ಕರಿತೀವಿ. ವಾಟ್ ಈಸ್ ಕಾಲಿಜನ್? ಕಾಲಿಜನ್ ಈಸ್ ದ physical collision is the physical striking of or striking between the bodies. Striking between the bodies. Right. Example ಬರೀಬಹುದು. ಎಕ್ಸಾಂಪಲ್ ಏನಂತಂದ್ರ collision between atoms or molecules ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ collision between vehicles. Right. collision between atoms ಅಂದ್ರೆ ಒಂದು ಅಣು ಮತ್ತು ಇನ್ನೊಂದು ಅಣು ನಡುವೆ ಒಂದು ಘರ್ಷಣೆ. ಈ ವೆಹಿಕಲ್ಸ್ ಯಾವುದಾದ್ರು ಎರಡು ವೆಹಿಕಲ್ ವಾಹನಗಳ ನಡುವೆ ನಡೀತಕ್ಕಂಥ ಒಂದು ಘರ್ಷಣೆ, ಇದಕ್ಕೆ ನಾವು ಕಾಲಿಜನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈ ಕಾಲಿಜನ್ ಆದ್ಮೇಲೆ ಒಂದಿಷ್ಟು ಪ್ರಾಪರ್ಟಿಗಳೇನಾಗ್ತವೆ, ಕಾನ್ಸ್ಟಂಟ್ ಆಗ್ತವೆ, ಒಂದಿಷ್ಟು ವೇರಿಯೇಷನ್ ಆಗ್ತವೆ. ಹಾಗಾದ್ರೆ ಇಲ್ಲಿ ಕಾನ್ಸ್ಟಂಟ್ ಪ್ರಾಪರ್ಟಿ ಇದ್ಮೇಲೆ ಅಲ್ಲೊಂದು ಬೇರೆ ಟೈಪ್ ಕಾಲಿಜನ್ ಟೇಕ್ಸ್ ಪ್ಲೇಸ್ ಆಗ್ತದೆ, ಅಲ್ಲಿ ಪ್ರಾಪರ್ಟಿ ವೇರಿಯೇಷನ್ ಆದ್ಮೇಲೆ ಅಲ್ಲೊಂದು ಬೇರೆ collision takes place. Hangadra, there are two types of collision. First one is elastic collision. ಅಂದ್ರೆ ನಿರ್ದಿಷ್ಟ ಘರ್ಷಣೆ ಅಂತ ಕರೀತೀವಿ. Elastic means ನಿರ್ದಿಷ್ಟ. Okay, next second one is inelastic collision. ಅನಿರ್ದಿಷ್ಟ ಘರ್ಷಣೆ. ನಿರ್ದಿಷ್ಟ ಘರ್ಷಣೆ ಇದ್ರ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಗಳು ಕಾನ್ಸ್ಟಂಟ್ ಆಗಿರ್ತಾವ
ರೈಟ್. ಅನಿರ್ದಿಷ್ಟ ಘರ್ಷಣೆ ಇದೆ. ಇನ್ಎಲಾಸ್ಟಿಕ್ ಕಾಲಿಜನ್ ಅಲ್ಲಿ ಯಾವ ಒಂದು ಕ್ವಾಂಟಿಟಿಗಳು ಕಾನ್ಸ್ಟೆಂಟ್ ಆಗಿರ್ತವೆ. ರೈಟ್. ಹಾಗಾದ್ರೆ ಈಗ ನಾವು ಎಲಾಸ್ಟಿಕ್ ಮತ್ತೆ ಇನ್ಎಲಾಸ್ಟಿಕ್ ಕಾಲಿಜನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಎಕ್ಸಾಂಪಲ್ ಕೂಡ ಕೊಟ್ಟಾರಲ್ಲಿ ಕಾಲಿಜನ್ ಬಿಟ್ವೀನ್ ಆಟಮ್ಸ್ ಮತ್ತೆ ಕಾಲಿಜನ್ ಬಿಟ್ವೀನ್ ವೆಹಿಕಲ್ಸ್ ಅಂತ ಹೇಳ್ತೀವಿ. These are the two example for these two collision. Collision between atoms is an example for elastic collision. ಅಂದ್ರಲ್ಲಿ ನಿರ್ದಿಷ್ಟವಾಗಿ ಏನಾಗ್ತದೆ, ನಿರ್ದಿಷ್ಟ ಘರ್ಷಣೆ ಉಂಟಾಗ್ತದೆ. ಬಟ್ ಇಲ್ಲಿ ಕಾಲಿಜನ್ ಬಿಟ್ವೀನ್ ವೆಹಿಕಲ್ಸ್, ಡಿಫರೆಂಟ್ ವೆಹಿಕಲ್ಸ್ ಇದ್ರ ಏನಾಗ್ತದೆ, ಅಲ್ಲಿ ಅನಿರ್ದಿಷ್ಟ ಘರ್ಷಣೆ ಉಂಟಾಗ್ತದೆ. ಅಲ್ಲಿ ನಾವು ಇನ್ಎಲಾಸ್ಟಿಕ್ ಕಾಲಿಜನ್ ಅಂತ ಕರಿತೀವಿ. ತಿಳಿತಾ? ಹಾಗಾದ್ರೆ ಈಗ ಒಂದೊಂದಾಗಿ ಅಧ್ಯಯನ ಮಾಡೋಣ. ಓಕೆ, ಕಾಲಿಜನ್ ಅಲ್ಲಿ ಫಸ್ಟ್ ಟೈಪ್ ಯಾವುದು ಅಂತಂದ್ರೆ ಇನ್ಎಲಾಸ್ಟಿಕ್ ಕಾಲಿಜನ್. ಕಾಲಿಜನ್ ಎಲಾಸ್ಟಿಕ್ ಕಾಲಿಜನ್ ಇನ್ಎಲಾಸ್ಟಿಕ್ ಕಾಲಿಜನ್ ಅಂತ ಡಿಸ್ಕಸ್ ಮಾಡ್ತೀವಿ. ರೈಟ್. ಫಸ್ಟ್ ಒನ್ ಎಲಾಸ್ಟಿಕ್ ಕಾಲಿಜನ್. ಎಲಾಸ್ಟಿಕ್ ಕಾಲಿಜನ್. ಎಲಾಸ್ಟಿಕ್ ಕಾಲಿಜನ್ ಅಂದ್ರೆ ನಿರ್ದಿಷ್ಟ ಘರ್ಷಣೆ. ರೈಟ್. ನಿರ್ದಿಷ್ಟ ಘರ್ಷಣೆ. Right. It is a collision in which it is the collision in which it is a collision in which both momentum and kinetic energy is conserved. Not is conserved. ಅಂದ್ರೆ ಕಂಪ್ಲೀಟ್ ಕಾಲಿಜನ್ ಟೇಕ್ಸ್ ಪ್ಲೇಸ್ ಆಗಿದ ಮೇಲೆ ಕೂಡ ಏನಾಗ್ತದ, ಮೊಮೆಂಟಮ್ ಮತ್ತೆ ಕೈನೆಟಿಕ್ ಎನರ್ಜಿ ಏನಾಗಿರ್ತಾವ, ಕನ್ಸರ್ವ್ಡ್ ಆಗಿರ್ತಾವ. ಮೊಮೆಂಟಮ್ ಅಂದ್ರೆ ಆವೇಗ ಅಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತಂದ್ರ ಚಲನ ಶಕ್ತಿ ಅಂತ ಕರಿತೀವಿ. ಅಂದ್ರೆ ಘರ್ಷಣೆ ಆದ್ಮೇಲೆ ಆ ಒಂದು ಆವೇಗ ಮತ್ತು ಚಲನ ಶಕ್ತಿ ಅವೆರಡು ಏನಾಗಿರ್ತಾವ, ಸ್ಥಿರವಾಗಿ ಇದ್ರ ಅದಕ್ಕೆ ಕರಿತೀವಿ ನಾವು ನಿರ್ದಿಷ್ಟ ಘರ್ಷಣೆ ಅಂತ ಕರಿತೀವಿ. ಅಂದ್ರೆ ಎಲಾಸ್ಟಿಕ್ ಕಾಲಿಜನ್. ರೈಟ್. ಇಟ್ ಈಸ್ ದ ಕಾಲಿಜನ್ ಇನ್ ವಿಚ್ both the momentum and kinetic energy is conserved. Right. Okay, example ಹೇಳೋದು. ಇವಾಗ ಹೇಳಿದ್ರೆ ಎಕ್ಸಾಂಪಲ್ collision between atoms. ಅಟಮ್ ಮತ್ತೆ ಅಟಮ್ ನಡುವೆ ಏನಾಗ್ತದೆ, ಮಧ್ಯದಲ್ಲಿ ಏನಾಗ್ತದೆ, ಒಂದು ಘರ್ಷಣೆ ಉಂಟಾಗ್ತಕ್ಕಂಥ ಆ ಒಂದು ಘರ್ಷಣೆ ಏನಾಗಿರ್ತದ, ನಿರ್ದಿಷ್ಟವಾಗಿರ್ತದೆ. ಅಂದ್ರೆ ಎಲಾಸ್ಟಿಕ್ ಕಾಲಿಜನ್ ಆಗಿರ್ತದೆ. ಆ ಒಂದು ಎಲಾಸ್ಟಿಕ್ ಕಾಲಿಜನ್ ಅಲ್ಲಿ ಮೊಮೆಂಟಮ್ ಅಂಡ್ ಕೈನೆಟಿಕ್ ಎನರ್ಜಿ ಬೋತ್ ಆರ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಹಂಗಾದ್ರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲಾಸ್ಟಿಕ್ ಕಾಲಿಜನ್ ಅಂದ್ರೆ ಎಲಾಸ್ಟಿಕ್ ಕಾಲಿಜನ್ ನಿರ್ದಿಷ್ಟ ಘರ್ಷಣೆಯಲ್ಲಿ ಇರ್ತಕ್ಕಂಥ ಒಂದು ಗುಣಲಕ್ಷಣಗಳಿವೆ. ರೈಟ್. ಫಸ್ಟ್ ಒನ್ ಈಸ್ ಟೋಟಲ್ ಎನರ್ಜಿ ಇನ್ ದಿಸ್ ಎಲಾಸ್ಟಿಕ್ ಕಾಲಿಜನ್ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. Conserved. Right. Second one is momentum is conserved. Okay, next third one is one more property also conserved, that is kinetic energy. Kinetic energy is also conserved in an elastic collision. Right. These are the characteristics of elastic collision. ನಿರ್ದಿಷ್ಟ ಘರ್ಷಣೆ ಆಗಬೇಕಾದ್ರೆ ಒಂದಿಷ್ಟು ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ
ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಗಿರಬೇಕು, ಸ್ಥಿರವಾಗಿರಬೇಕು, ಒಟ್ಟು ಶಕ್ತಿ. ರೈಟ್. ಸೆಕೆಂಡ್ ಒನ್, ಮೊಮೆಂಟಮ್ ಈಸ್ ಕನ್ಸರ್ವ್, ಆವೇಗ ಕೂಡ ಸ್ಥಿರವಾಗಿರುತ್ತೆ. ನೆಕ್ಸ್ಟ್, ಕೈನೆಟಿಕ್ ಎನರ್ಜಿ ಈಸ್ ಕನ್ಸರ್ವ್ಡ್, ಚಲನ ಶಕ್ತಿ ಏನಾಗಿರ್ತದೆ, ಸ್ಥಿರವಾಗಿರ್ತಕ್ಕಂಥದ್ದು. ಇದಕ್ಕೆ ಏನು ಕರಿಬೋದು ನಾವು, ಎಲಾಸ್ಟಿಕ್ ಕಾಲಿಜನ್ ಅಂತ ಕರಿತೀವಿ. ಹಾಗಾದ್ರೆ ಸೆಕೆಂಡ್ ಒನ್ ಯಾವುದು, ಇನ್ಎಲಾಸ್ಟಿಕ್ ಕಾಲಿಜನ್. ವಾಟ್ ಈಸ್ ಇನ್ಎಲಾಸ್ಟಿಕ್ ಕಾಲಿಜನ್? ಇನ್ ದಿಸ್ ಕಾಲಿಜನ್ which quantity is varied or which quantity is constant. Okay, what the definition of inelastic collision? ಅನಿರ್ದಿಷ್ಟ ಘರ್ಷಣೆ. ಇನ್ಎಲಾಸ್ಟಿಕ್ ಕಾಲಿಜನ್. ಇನ್ಎಲಾಸ್ಟಿಕ್ ಕಾಲಿಜನ್ ಅಂದ್ರೆ what is inelastic collision? It is the collision in which the momentum is conserved but not kinetic energy. Momentum is conserved but not kinetic energy. ಇಲ್ಲಿ kinetic energy conserved ಇರಂಗಿಲ್ಲ. ಅಂದ್ರೆ kinetic energy is varies. It may be increasing or decreasing. But kinetic energy ಏನಾಗಬಹುದು, ವೇರಿ ಆಗ್ತದೆ. ಬಟ್ ಮೊಮೆಂಟಮ್ ಏನಾಗಿರ್ತದೆ, ಕನ್ಸರ್ವ್ಡ್ ಆಗಿರ್ತದೆ. ಇದಕ್ಕೆ ಏನು ಕರಿತೀವಿ ನಾವು, ಅನಿರ್ದಿಷ್ಟ ಘರ್ಷಣೆ ಅಂತ ಕರಿತೀವಿ. ರೈಟ್. ಎಕ್ಸಾಂಪಲ್ ಹೇಳ್ಬೋದು. ಉದಾಹರಣೆ ಏನಪ್ಪಾ ಅಂತಂದ್ರೆ, collision between vehicles. Collision between any two vehicles. ಯಾವುದು ವಾಹನಗಳ ನಡುವೆ ಇರತಕ್ಕಂಥ ಒಂದು ಘರ್ಷಣೆ. ಆ ಒಂದು ಘರ್ಷಣೆಯಲ್ಲಿ ಆವೇಗ ಏನಾಗಿರುತ್ತದೆ, ಸ್ಥಿರವಾಗಿರುತ್ತೆ. ಬಟ್ ಚಲನ ಶಕ್ತಿ ಏನಾಗಿರಂಗಿಲ್ಲ, ಸ್ಥಿರವಾಗಿರಂಗಿಲ್ಲ. ಅದು ಹಂಗೆ ಚಲಿಸ್ತಾ ಇರುತ್ತೆ. ಈ ರೀತಿ ನಾವು ಎಲಾಸ್ಟಿಕ್ ಮತ್ತೆ ಇನ್ಎಲಾಸ್ಟಿಕ್ ಕಾಲಿಜನ್ ಬಗ್ಗೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ inelastic collision. Characteristics of inelastic collision. What are the characteristics? Right. First character ಏನಾಗಿರುತ್ತೆ ನೋಡಿ, inelastic collision ಅಂತಂದ್ರೆ total energy of the system is conserved. Right. ಇಲ್ಲಿ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಗಿರ್ತದೆ, ಕನ್ಸರ್ವ್ಡ್ ಆಗಿರುತ್ತೆ. ರೈಟ್. ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಸ್ ಕನ್ಸರ್ವ್ಡ್. ಸೆಕೆಂಡ್ ಒನ್, ಇನ್ನೊಂದು ಯಾವುದು ಕ್ವಾಂಟಿಟಿ ಕನ್ಸರ್ವ್ಡ್ ಆಗಿರ್ತದೆ, ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಬಟ್ ಯಾವ ಕ್ವಾಂಟಿಟಿ ಕನ್ಸರ್ವ್ ಆಗಿರಂಗಿಲ್ಲ ಅಂತಂದ್ರ, ಕೈನೆಟಿಕ್ ಎನರ್ಜಿ ಈಸ್ ನಾಟ್ ಕನ್ಸರ್ವ್. ಕೈನೆಟಿಕ್ ಎನರ್ಜಿ ಇಲ್ಲಿ ಕನ್ಸರ್ವ್ ಆಗಿರಂಗಿಲ್ಲ. ಓನ್ಲಿ ಮೊಮೆಂಟಮ್ ಮತ್ತೆ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಗಿರ್ತದೆ, ಕನ್ಸರ್ವ್ಡ್ ಆಗಿರ್ತದೆ. ರೈಟ್. ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಕಾಲಿಜನ್, ಇನ್ಎಲಾಸ್ಟಿಕ್ ಕಾಲಿಜನ್. ದ ಕಾಲಿಜನ್ ಇನ್ ವಿಚ್ momentum is conserved but not kinetic energy. Right. ಇಲ್ಲಿ ಆವೇಗ ಸ್ಥಿರವಾಗಿರುತ್ತೆ, ಆದರೆ ಚಲನ ಶಕ್ತಿ ಮಾತ್ರ ಸ್ಥಿರವಾಗಿರಲ್ಲ. ರೈಟ್. ಉದಾಹರಣೆಗೆ ಆಕ್ಸಿಡೆಂಟ್ ಬಿಟ್ವೀನ್ ಟೂ ವೆಹಿಕಲ್ಸ್ ಅಥವಾ ಕಾಲಿಜನ್ ಬಿಟ್ವೀನ್ ಟೂ ವೆಹಿಕಲ್ಸ್ ಅಂತ ಹೇಳ್ತೀವಿ. ಇಷ್ಟೊಂದು ಕಾಲಿಜನ್ ಬಗ್ಗೆ ಕಾನ್ಸೆಪ್ಟ್ ಅದ. ಹಾಗಾದ್ರ ಈ ಒಂದು ಕಾಲಿಜನ್ ಒನ್ ಡೈಮೆನ್ಷನಲ್ ಟೇಕ್ಸ್ ಪ್ಲೇಸ್ ಆದ್ರ ಯಾವ ರೀತಿ ಒಂದು ಕ್ವಾಂಟಿಟಿಗಳು ವೇರಿ ಆಗ್ತವ. ಇನ್ ಕೇಸ್ ಟೂ ಡೈಮೆನ್ಷನಲಿ ಕಾಲಿಜನ್ ಟೇಕ್ಸ್ ಪ್ಲೇಸ್ ಆದ್ರ ಆ ಫಿಸಿಕಲ್ ಕ್ವಾಂಟಿಟಿಗಳು ಯಾವ ರೀತಿ ವೇರಿಯೇಷನ್ ಆಗ್ತವೆ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್ ಅದ. ಹಾಗಾದ್ರ ಇಲ್ಲಿ ನಾವು ಕಾಲಿಜನ್ ಇನ್ ಒನ್ ಡೈಮೆನ್ಷನ್ ಆರ್ ಇದಕ್ಕೆ ನಾವು ಹೆಡ್ ಆನ್ ಕಾಲಿಜನ್ ಅಂತ ಕೂಡ ಕರಿತೀವಿ.
Okay, next collision in one dimension, right? Collision in one dimension. Collision in one dimension, or it is also known as head-on collision ಅಂತ ಕೂಡ ಕರೀತಾರೆ. Collision in one dimension or head-on collision ಅಂತ ಕೂಡ ಕರೀತಾರೆ. Okay, ಹಾಗಾದ್ರೆ what is a collision in one dimension, right? The collision in which the initial velocity and the final velocity of the two colliding bodies are along the same straight line, right? The collision in which, what is a one in collision in one dimensional means it is a collision in which the initial velocities and final velocities of the two colliding bodies are along the same straight line, one dimensional, right? Okay, it is a collision in which the initial velocities and final velocities of the two colliding bodies are along the same straight line, right? ಇಲ್ಲಿ ಎರಡು ಬಾಡೀಸ್ಗಳು ಕೊಲೈಡ್ ಆದ್ಮೇಲೆ ಅದರ ಇನಿಷಿಯಲ್ ವೆಲಾಸಿಟಿ ಇರಬಹುದು, ಫೈನಲ್ ವೆಲಾಸಿಟಿ ಇರಬಹುದು, both the velocities are along the same straight line, right? ಎರಡು ವೆಲಾಸಿಟಿ ಇಲ್ಲ ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಇಲ್ಲಿ ಒಂದು ಬಾಡಿ ಅಂತ ಇದ್ರದ್ದು ವೆಲಾಸಿಟಿ u1, ರೈಟ್? ಫಸ್ಟ್ ಬಾಡಿ ಅಂತ ತಗೊಳ್ಳಿ, a ಅಂತಂದ್ರೆ u1 ಅಂತ ತಗೊಳ್ಳಿ. ಸೆಕೆಂಡ್ ಬಾಡಿ b ಅದ ಇನಿಷಿಯಲ್ ವೆಲಾಸಿಟಿ u2 ಅಂತ. ಇದು ಬಿಫೋರ್ ಕಾಲಿಷನ್, ಈ ರೀತಿ ಆಗಿದೆ. ಬಿಫೋರ್ ಕಾಲಿಷನ್ ಈ ರೀತಿ ಇನಿಷಿಯಲ್ ವೆಲಾಸಿಟಿ u1 and u2 ನೋಡಿ along the same direction, both are in the same direction. Okay, next after collision the body A have the final velocity v1 and the body B have the final velocity v2, right? ಇದು after collision. Now collision ಆದ್ಮೇಲೆ ಕೂಡ the velocity of the both the bodies are in the same straight line. This is known as collision in one dimension or head on collision. Head on ಅಂತಂದ್ರೆ ಈ ಒಂದು ಹೆಡ್, ಈ ಒಂದು collision ಇದ್ರ ಹೆಡ್ ಮೇಲೆ ಕೊಲೈಡ್ ಆಗ್ತದ, ಈ ಬಾಡಿ ಇದ್ರ ಹೆಡ್ ಮೇಲೆ ಕೊಲೈಡ್ ಆಗ್ತದ, ಇದು ಬಾಡಿ ಇದ್ರ ಹೆಡ್ ಮೇಲೆ ಕೊಲೈಡ್ ಆಗ್ತದೆ. ಕಂಪ್ಲೀಟ್ಲಿ ಹೆಡ್ ಆನ್ collision ಏನಾಗ್ಲತ್ತದ ಟೇಕ್ಸ್ ಪ್ಲೇಸ್ ಆಗ್ಲತ್ತದ. ಇದಕ್ಕೆ ನಾವು ಒನ್ ಡೈಮೆನ್ಷನಲ್ collision ಅಂತ ಕರಿತೀವಿ, ತಿಳಿತಾ? ಓಕೆ, ನೆಕ್ಸ್ಟ್ ಒಂದು ಡೆರಿವೇಶನ್ ಬರ್ತದ. ಇಟ್ ಈಸ್ ಗಿವ್ ದ ಎಕ್ಸ್ಪ್ರೆಷನ್ ಫಾರ್ final velocities of the two bodies in one dimensional elastic collision. ಅಂದ್ರೆ ನಿರ್ದಿಷ್ಟ ಒಂದು ಘರ್ಷಣೆಯಲ್ಲಿ ಒಂದೇ ಒಂದು ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಎರಡು ಬಾಡಿಗಳು, ಎರಡು ಕೊಲೈಡಿಂಗ್ ಬಾಡಿಗಳದ್ದು ಫೈನಲ್ ವೆಲಾಸಿಟಿ ಎಷ್ಟಾಗಿರ್ತದ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ.